ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಮತ್ತೇನು ಹೇಳಿ, ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ಸಂತೋಷ ಸಂಭ್ರಮದಿಂದ ಹೊಸ ವರ್ಷನ ಆಚರಿಸಿದ್ದಾಯಿತು. ಅದು ಬೇಕೇ ಬೇಕಲ್ವಾ. ವ್ಯವಹಾರಕ್ಕೆ ನಾವು ಬಳಸೋದು ಇಂಗ್ಲೀಷ್ ಕ್ಯಾಲೆಂಡರ್ನೇ. ಇವಾಗ 25ರಿಂದ 26ಕ್ಕೆ ಕಾಲಿಟ್ಟಿದ್ದೀವಿ. ನಾವು ಮನುಷ್ಯರು, ವಿಶೇಷವಾಗಿ ಭಾರತೀಯರು, ಏನಂದರೆ ಉತ್ಸವ ಪ್ರಿಯರು ಮತ್ತು ಮನುಷ್ಯ ಸಂಘಜೀವಿ. ಮತ್ತು ರುಟೀನಿಗೆ ರಿಫ್ರೆಶ್ ಆಗೋಕ್ಕೆ, ಎನರ್ಜೈಸ್ ಆಗೋಕ್ಕೆ ಇದೆಲ್ಲ ಸಂತೋಷ ಸಂಭ್ರಮ, ಈಟಿಂಗ್ ಮೀಟಿಂಗ್ ಎಲ್ಲ ಡ್ಯಾನ್ಸ್, ಕ್ರೌಡ್ ಮ್ಯೂಸಿಕ್ ಎಲ್ಲ ಬೇಕೇ ಬೇಕಲ್ವಾ. ಪರವಾಗಿಲ್ಲ. ಅದರ ಜೊತೆಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಗೊತ್ತಾ, ನಾವು ಇಂಗ್ಲೀಷ್ ಕ್ಯಾಲೆಂಡರ್ನ ವ್ಯವಹಾರಕ್ಕಾಗಿ ಉಪಯೋಗಿಸ್ತೀವಿ. ಹೊಸ ವರ್ಷವನ್ನು ಅನೇಕ ಆಶೋತ್ತರಗಳು, ಭರವಸೆಗಳು, ಸಂಕಲ್ಪಗಳೊಂದಿಗೆ ಸ್ವಾಗತಿಸ್ತೀವಿ. ಅದೇ ಥರ ಹಿಂದೂ ತಿಂಗಳುಗಳನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ವಿಶೇಷವಾಗಿದೆ, ಅಷ್ಟೇ ಅವಶ್ಯವಾಗಿದೆ. ಕ್ಯಾಲೆಂಡರ್ಗಳು ಬೇಕಾದಷ್ಟು ಇರ್ತವೆ, ತಿಳ್ಕೊಬಹುದು ಅದ್ರ ಬಗ್ಗೆ. ಮತ್ತು ಪಂಚಾಂಗದ ಬಗ್ಗೆ ಎಲ್ಲಿ ತಿಳ್ಕೊಬೇಕು, ಹಿಂದೂ ಕ್ಯಾಲೆಂಡರ್ ಬಗ್ಗೆ ಎಲ್ಲಿ ತಿಳ್ಕೊಬೇಕು ಅಂದರೆ ಅದಕ್ಕೆ ಸಾಕಷ್ಟು ಪಂಚಾಂಗಗಳಿವೆ. ಉದಾಹರಣೆಗೆ ಹೇಳಬೇಕಂದ್ರೆ ಒಂಟಿಕೊಪ್ಪಲ್ ಪಂಚಾಂಗ, ಶೃಂಗೇರಿ ಮಠದ ಪಂಚಾಂಗ, ಉತ್ತರಾದಿ ಮಠದ ಪಂಚಾಂಗ, ಮತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಮಠದ ಪಂಚಾಂಗ, ಒಂಟಿಕೊಪ್ಪಲ್ ಆಯಿತಾ. ಇಷ್ಟೆಲ್ಲ ಪಂಚಾಂಗಗಳು ಇರ್ತವೆ. ಇನ್ನೂ ಬೇಕಾದಷ್ಟು ಇದ್ದಾವೆ. ಎಲ್ಲ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಮ ಮಠ ಯಾವುದು, ನಿಮಗೆ ಯಾವುದು ಬೇಕೋ ಅದನ್ನು ತಗೊಂಡು ನೀವು ರೆಫರ್ ಮಾಡಬಹುದು. ಅದರಲ್ಲಿ ಪಂಚಾಂಗ ಅಂದರೆ ಏನು? ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ 5 ಆಯಿತಾ. ಈ 5ಕ್ಕೆ ಪಂಚಾಂಗ ಅಂತ ಹೆಸರು. ವಾರಾತ್ ಆಯುಷ್ಯವರ್ಧನಂ, ತಿಥೇಶ್ಚ ಶ್ರಿಯಮಾಪ್ನೋತಿ, ನಕ್ಷತ್ರಾತ್ ಹರತೆ ಪಾಪಂ, ಯೋಗಾತ್ ರೋಗ ನಿವಾರಣಂ. ಹೀಗೆ ಒಂದೊಂದನ್ನು ತಿಳ್ಕೊಳ್ಳೋದ್ರಿಂದ ಒಂದೊಂದು ಲಾಭ ಇದೆ. ಇದೆಲ್ಲದನ್ನು ತಿಳ್ಕೊಳ್ಳೋದ್ರಿಂದ ಗಂಗಾ ಸ್ನಾನ ಮಾಡಿದ ಫಲ ಇದೆ ಅಂತ ಹೇಳ್ತಾರೆ. ಆ ಗಂಗೆ ಭೂಮಿಗೆ ಬರೋದಕ್ಕೆ ಎಷ್ಟೆಲ್ಲ ಪೌರಾಣಿಕ ಕತೆ ಹಿನ್ನೆಲೆ ಇದೆ. ಎಷ್ಟು ಜನ ಸಗರ ರಾಜನಂಥವ್ರು ತಪಸ್ಸು ಮಾಡಿದರು. ವಿಷ್ಣುವಿನ ಪಾದದಿಂದ ಬಂದು, ಶಿವನ ತಲೆ ಮೇಲಿಂದ ಬಂದು ಈ ಭೂಮಿಗೆ ಬಂದಿದ್ದು ನಮ್ಮ ಅದೃಷ್ಟ. ಗಂಗೆ ನೆನೆಸ್ಕೊಂಡ್ರೆ ಸಾಕಂತೆ. 4 ಗಕಾರಗಳು ವಿಶೇಷ: ಗಂಗೆ, ಗಾಯತ್ರಿ, ಗೀತೆ, ಭಗವದ್ಗೀತೆ ಮತ್ತು ಗೋವು. ಇದೆಲ್ಲ ನಮ್ಮ ಅಭಿಮಾನದ ವಿಷಯ, ನಾವು ಕಾಪಾಡಬೇಕಾದ ವಿಷಯ ಅಲ್ವೇ. ಎದ್ದು ಬಿದ್ದು ಪ್ರಾಣ ಪಣಕ್ಕಿಟ್ಟು ಎಷ್ಟು ಜನ ಹೋಗಿಲ್ಲ ಕುಂಭಮೇಳಕ್ಕೆ, ಗಂಗಾ ಸ್ನಾನಕ್ಕೆ ಅಲ್ವಾ. ಹಬ್ಬ ಹರಿದಿನಗಳನ್ನು ತಿಳ್ಕೊಳ್ಳೋದಕ್ಕೆ, ವಿವಾಹ, ಉಪನಯನ, ಗೃಹ ಪ್ರವೇಶ ಮುಹೂರ್ತಗಳಿಗೆ, ಮಳೆ ನಕ್ಷತ್ರಗಳಿಗೆ, ಪ್ರಯಾಣ ಮುಹೂರ್ತ ಕೂಡ ಇರ್ತವೆ, ಸಂತಾನಕ್ಕೂ ಮುಹೂರ್ತಗಳಿರ್ತವೆ. ಎಲ್ಲದಕ್ಕೂ ನಮಗೆ ಪಂಚಾಂಗ ಬೇಕೇ ಬೇಕು. ಇಂಗ್ಲೀಷ್ ತಿಂಗಳುಗಳಲ್ಲಿರೋ ಹಾಗೆ, ಇಂಗ್ಲೀಷ್ ವರ್ಷದಲ್ಲಿರೋ ಹಾಗೆ ಅಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೂ ಇರುತ್ತೆ ತಾನೇ. ಇದರಲ್ಲಿ ಕೂಡ 12 ತಿಂಗಳುಗಳಿರ್ತವೆ. ಅದಕ್ಕಾಗಿಯೇ ಪ್ರತಿಯೊಂದು ತಿಂಗಳಿಗೂ ಒಂದು ವಿಶೇಷವಾದ ಹೆಸರಿದೆ. ಸಂವತ್ಸರಕ್ಕೂ ಹೆಸರಿದೆ. ನಾವು 2025 ಹೋಯ್ತಾ, 26ನೇ ಇಸ್ವಿ, ಹೀಗೆ ಅಂಕಿಅಂಶದಿಂದ ನಾವು ಇದನ್ನು ಲೆಕ್ಕ ಇಟ್ಕೊಂಡಿರ್ತೀವಿ ಇಂಗ್ಲೀಷದ್ದು. ಹಿಂದೂದು ಹೇಗೆ ಪಂಚಾಂಗದ್ದು ಅಂದರೆ ಒಂದೊಂದು ಸಂವತ್ಸರಕ್ಕೆ ಒಂದೊಂದು ಹೆಸರು ಇರ್ತವೆ. ಈ ಸಂವತ್ಸರದ ಹೆಸರು ವಿಶ್ವಾವಸು. ಇನ್ನು ನಾಳೆ ಯುಗಾದಿ ಬಂದರೆ ಆವಾಗ ಮತ್ತೆ ಅದರ ಹೆಸರು ಚೇಂಜ್ ಆಗುತ್ತೆ. ಏನು ಗೊತ್ತಾ, ನಾನು ಇವಾಗಲೇ ಹೇಳ್ಬಿಡ್ತೀನಿ ನಿಮಗೆ. ಪರಾಭವ ನಾಮ ಸಂವತ್ಸರ ಬರ್ತಾ ಇದೆ ಮುಂದೆ. ಹಾಗೆಯೇ ಆ ಸಂವತ್ಸರದ ಹೆಸರಾಯಿತಾ. ಮತ್ತು ಅದರಲ್ಲೂ 12 ತಿಂಗಳುಗಳಿರ್ತಾವ. ಯಾವ್ಯಾವವು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಮಾಘ, ಪುಷ್ಯ, ಫಾಲ್ಗುಣ. ಹೀಗೆ ಅದರಲ್ಲೂ 12 ತಿಂಗಳುಗಳು ಇರ್ತವೆ. ಮತ್ತು ಒಂದು ತಿಂಗಳಿನಲ್ಲಿ 2 ಪಕ್ಷ ಬರ್ತವೆ. ಒಂದು ಪಕ್ಷ ಅಂದರೆ 15 ದಿನ. 15 ದಿನದ 2 ಭಾಗಗಳನ್ನು ಮಾಡಿದ್ದಾರೆ.
ಏನಂದರೆ ಪ್ರತಿಪದ ಅಂದರೆ ಪಾಡ್ಯ, ಬಿದಿಗೆ ಅಂದರೆ ದ್ವಿತೀಯ, ಮತ್ತು ತೃತೀಯ ಅಥವಾ ತದಿಗೆ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ದಶ ಅಂದರೆ 10. ಅಂದರೆ ಇವೆಲ್ಲ ಸಂಸ್ಕೃತದಲ್ಲಿ ಹೇಳಲಾಗಿದೆ. 1, 2 ಅಂತ ಹೇಳೋ ಬದಲು ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಮತ್ತು ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ಶುಕ್ಲ ಪಕ್ಷ ಇದ್ದರೆ ಶುದ್ಧ ಅಂತಾರೆ, ಅದಕ್ಕೆ ಶುದ್ಧ ಅಥವಾ ಶುಕ್ಲ ಇದ್ದರೆ ಮುಂದೆ ಹುಣ್ಣಿಮೆ ಬರುತ್ತೆ. ಕೃಷ್ಣ ಪಕ್ಷ ಇದ್ದರೆ ಮುಂದೆ ಅಮಾವಾಸ್ಯೆ ಬರುತ್ತೆ. ಅದರಲ್ಲೂ ಬರೋದು ಪ್ರತಿಪದೆಯಿಂದ ಚತುರ್ದಶಿ ತನಕ. ಇದರಲ್ಲೂ ಪ್ರತಿಪದೆಯಿಂದ ಚತುರ್ದಶಿ ತನಕ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬರುತ್ತೆ. ಹುಣ್ಣಿಮೆಯಿಂದ ಹುಣ್ಣಿಮೆಗೆ 1 ತಿಂಗಳ, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 1 ತಿಂಗಳ. 1 ತಿಂಗಳಿನಲ್ಲಿ 1 ಅಮಾವಾಸ್ಯೆ, 1 ಹುಣ್ಣಿಮೆ ಬರುತ್ತೆ. ಇನ್ನು ಪ್ರತಿದಿನಕ್ಕೂ ಒಂದು ನಕ್ಷತ್ರ ಅಂತ ಇರುತ್ತೆ. ನೀವು ದೇವಸ್ಥಾನಕ್ಕೆ ಹೋದಾಗ ಪೂಜೆ ಮಾಡಿಸ್ಬೇಕು ಅಂದರೆ ನಿಮ್ಮದು ನಕ್ಷತ್ರ ಯಾವುದು ಅಂತ ಕೇಳ್ತಾರೆ, ಹೇಳಬೇಕಲ್ವಾ, ನಿಮಗೆ ಗೊತ್ತಿರಬೇಕಲ್ವಾ. ಮತ್ತು ಗೋತ್ರನೂ ಕೇಳ್ತಾರೆ. ಹಾಗೆಂದ್ರೇನು, ಯಾರೋ ನಾವು ಋಷಿ ಸಂತಾನ, ನಮ್ಮ ಹಿಂದಿನ ಯಾವುದೋ ಋಷಿಯಿಂದ ನಾವು ಲೀನಿಯೇಜ್ ಪರಂಪರೆ ಇಲ್ಲಿಗೆ ಬಂದಿರ್ತೀವಿ. ಪ್ರತಿಯೊಬ್ಬರಿಗೂ ತಮ್ಮ ಗೋತ್ರ ಯಾವುದು ಅಂದರೆ ಒಬ್ಬ ಋಷಿ ಹೆಸರಾಗಿರುತ್ತೆ. ಅದು ಇರಲಿ. ಪ್ರತಿಯೊಂದು ದಿನಕ್ಕೆ ಒಂದು ನಕ್ಷತ್ರ ಇರುತ್ತೆ. ಒಂದು ನಕ್ಷತ್ರ ಒಂದು ರಾಶಿಯಲ್ಲಿ ಎಷ್ಟು ದಿನ ಇರುತ್ತೆ? 2.5 ದಿನ ಒಂದು ಇರುತ್ತೆ ಒಂದು ನಕ್ಷತ್ರ. 4 ನಕ್ಷತ್ರಗಳ ಸೇರಿ ಒಂದು ರಾಶಿ ಆಗುತ್ತೆ. ಒಂದು ರಾಶಿಯಲ್ಲಿ 4 ನಕ್ಷತ್ರ ಇರ್ತವೆ. ಒಂದು ನಕ್ಷತ್ರ 4 ಪಾದಗಳು, ಪ್ರಥಮ ಪಾದ, ದ್ವಿತೀಯ ಪಾದ, ಹೀಗೆಲ್ಲ ಇರುತ್ತೆ. ನಾಡಿ ನಕ್ಷತ್ರ ಅದೆಲ್ಲ ಮದುವೆ ಮಾಡೋ ಕಾಲಕ್ಕೆ ಬರೋ ತಲೆನೋವು. ಈಗಿರಲಿ, ನಕ್ಷತ್ರಗಳು ಒಂದು ರಾಶಿಯಲ್ಲಿ 2.5 ದಿನ, ಒಂದು ದಿನದಲ್ಲಿ ಒಂದು ರಾಶಿಯಲ್ಲಿ 2.5 ದಿನ ಒಂದು ನಕ್ಷತ್ರ. ನಕ್ಷತ್ರಗಳು ಯಾವ್ಯಾವು? ಈ ನಕ್ಷತ್ರ ಅಂದರೆ ಇದೇ ರಾಶಿ ಅಂತ ಹೇಳಿಬಿಡ್ಬಹುದು. 27 ಒಟ್ಟು ನಕ್ಷತ್ರಗಳಿದ್ದಾವೆ. ಯಾವ್ಯಾವ ಹಾಗಾದ್ರವು? ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತತಾರ ಅಥವಾ ಶತಭಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಮತ್ತು ರೇವತಿ. ಇನ್ನು ಗ್ರಹಗಳು ಒಂದೊಂದು ರಾಶಿಯಲ್ಲಿ ಎಷ್ಟು ದಿನ ಇರ್ತವೆ? ಸೂರ್ಯ ಒಂದು ರಾಶಿಯಲ್ಲಿ ಸರಿಸುಮಾರಾಗಿ 1 ತಿಂಗಳು ಇರ್ತಾನೆ. ಮತ್ತು ಚಂದ್ರ ಕೇವಲ 2.5 ದಿನ ಇರ್ತಾನೆ. ಮಂಗಳ ಒಂದು 45 ದಿನ, 1.5 ತಿಂಗಳು ಸರಿಸುಮಾರು, ಹೆಚ್ಚು ಕಮ್ಮಿ ಆಗುತ್ತೆ ಇದೆಲ್ಲ. ಬುಧ ಅದು ಹೆಚ್ಚು ಕಮ್ಮಿ 1 ತಿಂಗಳು. ಸೂರ್ಯ ಮತ್ತು ಬುಧ ಒಟ್ಟೊಟ್ಟಿಗೆ ಇರೋ ಚಾನ್ಸನು ಜಾಸ್ತಿ ಇರುತ್ತೆ. ಮತ್ತು ಗುರು 1.5 ವರ್ಷ. ಶುಕ್ರನು ಆಯ್ತಲ್ಲ 1 ತಿಂಗಳು ಹೆಚ್ಚು ಕಮ್ಮಿ ಅಂತ. ಆಮೇಲೆ ಶನಿ ಮಹಾರಾಜ 2.5 ವರ್ಷ ಒಂದು ಮನೆಯಲ್ಲಿ ಇರ್ತಾನೆ. ರಾಹುಕೇತುಗಳು 18 ತಿಂಗಳು ಇರ್ತವೆ ಒಂದು ರಾಶಿಯಲ್ಲಿ. ನನ್ನ ಭವಿಷ್ಯ ಹೇಗಿದೆಪ್ಪ ಅಂತ ಯೋಚನೆ ಮಾಡೋರು ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಇದ್ದಾವೆ ಅದರ ಮೇಲಿಂದ ಇದ್ರ ಬಗ್ಗೆ ಹೇಳಬಹುದು, ಭವಿಷ್ಯ ಹೇಗಿದೆ, ಗೋಚಾರ ಹೇಗಿದೆ ಅಂತ. ಇನ್ನು ಸೂರ್ಯ ಯಾವ ರಾಶಿಯಲ್ಲಿದ್ದಾನೆ ಆ ಸಂಕ್ರಾಂತಿ, ತಿಂಗಳಿಗೆ ಒಂದು ಸಲ ಸಂಕ್ರಾಂತಿ ಸಮಯ ಅಂತ ಬರುತ್ತೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಮಾತ್ರ ಗೊತ್ತು. ವಿಶೇಷವಾಗಿ ಪ್ರತಿ ತಿಂಗಳೂ ಸೂರ್ಯ ಮನೆ ಬದಲಾಯಿಸಬೇಕಾದ್ರೆ ಆ ದಿನ ಸಂಕ್ರಾಂತಿ. ಒಂದು ರಾಶಿಯಿಂದ ಒಂದು ರಾಶಿಗೆ ಬಂದ ಅಂದರೆ, ಈಗ ಧನು ರಾಶಿಯಲ್ಲಿದ್ದರೆ ಆ ಸಂಕ್ರಾಂತಿ, ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಾಂತಿ. ಹಾಗೆ ನಾವು ಸಂಕ್ರಾಂತಿನೂ ಕೂಡ ಪರ್ವಕಾಲ, ಏನಾದರೂ ಸಿದ್ಧಿ ಸಾಧನ ಮಾಡಿಕೊಳ್ಳೋರಿಗೆ ತುಂಬ ವಿಶೇಷ. ವಾರದಲ್ಲಿ 7 ದಿನಗಳು ನೋಡಿ, ಒಂದೊಂದು ವಾರಕ್ಕೆ ಒಂದೊಂದು ಗ್ರಹಗಳು ಸಂಬಂಧಪಟ್ಟ ಹಾಗೆ ಅನಿಸುತ್ತಲ್ವ. ಸೋಮವಾರ, ಸೋಮ ಅಂದರೆ ಚಂದ್ರ, ಆವತ್ತಿನ ದಿನ ಅದರ ಅಧಿದೇವತೆ ಶಿವನ ಪೂಜೆ ವಿಶೇಷ. ಮಂಗಳವಾರ ದೇವಿ, ಬುಧವಾರ ವಿಷ್ಣು, ಗುರುವಾರ ಗುರುಗಳು,
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇನ್ನು ಶುಕ್ರವಾರ ಯಾರಿಗೆ ಬೇಡ ಲಕ್ಷ್ಮೀ ವಾರ, ಲಕ್ಷ್ಮೀ ಪೂಜೆ ವಿಶೇಷ. ಇನ್ನು ಶನಿವಾರ ಹೋಗಲೇಬೇಕು ಆಂಜನೇಯ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ವಾರನ ಹೀಗೆ ಫಾಲೋ ಮಾಡ್ತೀವಿ. ಅದೇ ಪ್ರಕಾರ ಕೆಲವರು ಯಾವ ತಿಥಿಗೆ ಏನು ಪೂಜೆ ಮಾಡಬೇಕು, ಯಾವ ನಕ್ಷತ್ರಕ್ಕೆ ಏನು ಪೂಜೆ ಮಾಡಬೇಕು, ಸಂವತ್ಸರದ ದಿನ ಸಂಕ್ರಾಂತಿ ದಿನ ಏನು ಮಾಡಬೇಕು ಅದೆಲ್ಲನೂ ತಿಳ್ಕೊಂಡು ಆಚರಣೆ ಮಾಡುವಂಥ ಮಹಾನುಭಾವರು ಇದ್ದಾರೆ. ಉದಾಹರಣೆ ಹೇಳಬೇಕಂದ್ರೆ ಪ್ರದೋಷ ಪೂಜೆ, ತ್ರಯೋದಶಿ ದಿನ ಪ್ರದೋಷ ಅಂತ ಆಚರಣೆ ಮಾಡ್ತಾರೆ. ಶಿವನ ರುದ್ರ ನಮಕ ಚಮಕ ಶಿವ ಅಭಿಷೇಕ ತುಂಬ ವಿಶೇಷ. ಸಾಧನೆ ಮಾಡೋರು ತುಂಬ ಇದ್ದಾರೆ, ಮಾಡ್ತಾ ಇರ್ತಾರೆ. ಮತ್ತು ನೋಡಿ, ನನ್ನ ಪಂಚಾಂಗ ಎಷ್ಟು ಆಗಿದೆ ಅಂತಂದರೆ ಅದಕ್ಕೆ ಗ್ರಹಣನೇ ಸಾಕ್ಷಿ. ಎಷ್ಟೋ ಮುಂಚೆನೇ ಅವರು ಬರೆದಿಟ್ಬಿಟ್ಟಿರ್ತಾರೆ, ಇಂಥ ದಿನ ಸೂರ್ಯಗ್ರಹಣ, ಇಂಥ ದಿನ ಇಷ್ಟು ಸಮಯಕ್ಕೆ ಕರೆಕ್ಟಾಗಿ ಸಮಯ ಕೂಡ ಹೇಳಿರ್ತಾರೆ ಅವರು. ಚಂದ್ರಗ್ರಹಣ ಸುಮಾರಾಗಿ ಚಂದ್ರನಿರೋ ಮನೆಯಲ್ಲಿ ಹುಣ್ಣಿಮೆಯ ದಿನ ರಾಹು ಬಂದಾಗ ಚಂದ್ರಗ್ರಹಣ, ಮತ್ತು ಸೂರ್ಯನಿರೋ ಮನೆಯಲ್ಲಿ ಅಮಾವಾಸ್ಯೆ ದಿನ ಕೇತು ಬಂದಾಗ ಸೂರ್ಯಗ್ರಹಣ ಆಗ್ತವೆ. ಎಷ್ಟು ಕರಾರುವಕ್ಕಾಗಿ ಮುಂಚೆನೇ ಎಲ್ಲ ಬರೆದಿಟ್ಬಿಟ್ಟಿರ್ತಾರೆ. ಏನು ಅದ್ಭುತ ನಮ್ಮ ನಾಲೇಜು, ವಿಜ್ಞಾನ. ನಮ್ದು ಯಾವುದು ಅಂಧವಿಶ್ವಾಸ ಅಲ್ಲ, ಅಂಧ ಧರ್ಮ ಅಲ್ಲ, ಸೂಪರ್ಸ್ಟಿಷನ್ ಅಲ್ಲ. ಇದು ಕರಾರುವಕ್ಕಾಗಿದೆ, ವೈಜ್ಞಾನಿಕವಾಗಿದೆ. ಇದನ್ನು ಅನುಸರಿಸೋದ್ರಿಂದ ಆರೋಗ್ಯ, ಐಶ್ವರ್ಯ ಎಲ್ಲವೂ ಚೆನ್ನಾಗಿರುತ್ತೆ. ಮನುಷ್ಯ ಸಂತೋಷವಾಗಿ ಬಾಳ್ತಾನೆ. ಮತ್ತು ನಮ್ಮ ಗುರಿ ಕೂಡ ತೋರಿಸ್ಕೊಟ್ಟಿದ್ದಾರೆ ಅವರು ನಮಗೆ. ಮನುಷ್ಯರಾಗಿ ನಾವು ಏನು ಮಾಡಬೇಕು, ನಮ್ಮ ಕೆಲಸ ಏನು, ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮದ ತಳಹದಿಯ ಮೇಲೆ, ಬೇರಿನ ಮೇಲೆ ಇವೆಲ್ಲ ಈ ಗಿಡ ಹೆಮ್ಮರವಾಗಿ ಬೆಳೀಬೇಕು. ಮಿಕ್ಕೆಲ್ಲವೂ ನಮ್ಮಲ್ಲಿ ಏಕತಾನತೆ, ಬೇಜಾರು ಅನ್ನೋದೇ ಇಲ್ಲ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ದ ರಾ ಬೇಂದ್ರೆ ಅವರು ಹೇಳಿದ ಹಾಗೆ ನಾಳೆ ಮತ್ತೊಂದೇನೋ ಹೊಸದು, ನಾಡಿದ್ದು ಮತ್ತೊಂದೇನೋ ಹೊಸದು. ಎಷ್ಟು ಚೆನ್ನಾಗಿರುತ್ತೆ. ಒಂದು ಮಗು ಹುಟ್ಟಿದ ತಕ್ಷಣ ಆವತ್ತಿನ ನಕ್ಷತ್ರ ನೋಡಿ ಆ ಮಗುದು ಇದೇ ನಕ್ಷತ್ರ, ಇದೇ ರಾಶಿ ಅಂತ ಹೇಳಿಬಿಡಬಹುದು. ಇನ್ನು ತಿಥಿಗಳಲ್ಲಿ ವಿಶೇಷವಾದದ್ದು ಯಾವ್ಯಾವುದು? ಪಾಡ್ಯ ಅಂದರೆ ಯುಗಾದಿ ಪಾಡ್ಯಗಳಲ್ಲೆಲ್ಲ ವಿಶೇಷ. ಮತ್ತು ದೀಪಾವಳಿ ಪಾಡ್ಯ, ಬಿದಿಗೆ, ಭಾವ ಬಿದಿಗೆ, ತೃತೀಯ, ಅಕ್ಷಯ ತೃತೀಯ 3:30 ಮುಹೂರ್ತದಲ್ಲಿ ಬರುತ್ತೆ. ದೀಪಾವಳಿ ಯುಗಾದಿ ಥರನೇ ಅಕ್ಷಯ ತೃತೀಯನೂ ತುಂಬ ವಿಶೇಷ. ಅವತ್ತು ಹುಟ್ಟಿದವರು ಮಹಾನ್ ಭಾವರಾಗಿದ್ದಾರೆ, ತಮಗೆಲ್ಲ ಗೊತ್ತಿರಬಹುದು. ಮತ್ತು ಚತುರ್ಥಿ ಎಲ್ಲರೂ ಆಚರಣೆ ಮಾಡ್ತೀವಲ್ವ, ಗಣೇಶ ಚತುರ್ಥಿ. ಇನ್ನು ಪಂಚಮಿ, ನಾಗರ ಪಂಚಮಿ. ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ. ಮತ್ತು ಅಷ್ಟಮಿ, ದುರ್ಗಾ ಅಷ್ಟಮಿ. ನವಮಿ, ಮಹಾನವಮಿ. ಇನ್ನೂ ಏನೇನೆಲ್ಲ ಇದ್ದಾವೆ. ದಶಮಿ, ವಿಜಯದಶಮಿ. ಏಕಾದಶಿ ಅಂತೂ 15 ದಿನಕ್ಕೊಂದ್ಸಲ ಬಂದೇ ಬರುತ್ತೆ. ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ, ಏಕಾದಶಿಗಳ ಬಗ್ಗೆ. ಮತ್ತು ತ್ರಯೋದಶಿ ಹೇಳಿದ್ನಲ್ಲ, ಪ್ರದೋಷ ಪೂಜೆ. ಇನ್ನು ಚತುರ್ದಶಿನೂ ದೇವಿ ಪೂಜೆಗೆ ತುಂಬ ವಿಶೇಷ. ಹುಣ್ಣಿಮೆ, ಅಮಾವಾಸ್ಯೆ ಅಂತೂ ಸರಿಯೇ ಸರಿ. ನಾನು ಈ ವಿಡಿಯೋ ಯಾಕೆ ಮಾಡಬೇಕಾಯ್ತು ಅಂದರೆ, ಪಾಪ ಒಬ್ಬರು ತುಂಬ ಒಳ್ಳೆಯವರು, ಧರ್ಮದಲ್ಲಿ ಶ್ರದ್ಧೆ ಇರೋರು, ಅವರ ತಂದೆ ವೈದಿಕ ಬಂತು. ಅವರಿಗೆ ಡೇಟ್ ಮಾತ್ರ ಗೊತ್ತು, ತಿಥಿ ಪಕ್ಷ ಮಾಸ ಯಾವುದು ಗೊತ್ತಿಲ್ಲ. ಏನು ಮಾಡಬೇಕು? ಯಾರ ಹತ್ರ ಹೋಗಿ ಕೇಳ್ತೀರಾ? ಆಚಾರ ಹತ್ರ ಹೋಗಿ ಕೇಳ್ತೀರಾ ಅಂದ್ಕೊಳ್ಳಿ, ಶಾಸ್ತ್ರಿಗಳ ಹತ್ರ ಹೋಗಿ ಕೇಳ್ತೀರಾ. ಏನು ಕೇಳ್ತೀರಾ? ಇಂಥ ಪಕ್ಷ, ಇಂಥ ಮಾಸ, ಇಂಥ ತಿಥಿ ಅಂದರೆ ನೋಡಿಪ್ಪ ಇಂಥ ತಾರೀಕಿನ ದಿನ ಅದು ಬರುತ್ತೆ, ನೀವು ಅವತ್ತು ಮಾಡಬೇಕು ಅಂತ ಹೇಳ್ಬಹುದವರು. ಮಾಸ ಗೊತ್ತಿಲ್ಲ, ತಿಥಿ ಗೊತ್ತಿಲ್ಲ ಅಂತಂದರೆ ಯಾವತ್ತು ಬರುತ್ತೆ ಅಂತ ಯಾರು ಹೇಗೆ ಹೇಳಕ್ಕೆ ಸಾಧ್ಯ ಅಲ್ವಾ? ಸೊ ಹೀಗೆ ನಮಗೆ ಕನಿಷ್ಠ ಜ್ಞಾನ, ಪಕ್ಷ, ತಿಥಿ ಅದು ಗೊತ್ತಿರಲೇಬೇಕಾಗುತ್ತೆ. ಮಾಸ ಹಿಂದೂದು. ನಾನು ಒಬ್ಬ ಜೋಯಿಸರ ಮಗಳಾದ್ದರಿಂದ, ಜೋಯಿಸರ ಮೊಮ್ಮಗಳಾದ್ದರಿಂದ ನನಗೆ ಇಷ್ಟು ಕನಿಷ್ಠ ಜ್ಞಾನ ಇದೆ. ನಮ್ಮ ತಾತನವರ ಸ್ನೇಹಿತರು ಸಂಸ್ಕೃತ ಪಂಡಿತರಾಗಿದ್ದರು, ಬಿಷ್ಟೇಶ ದೀಕ್ಷಿತರು ಅಂತ ಹಾನಗಲ್ನವರು. ಅವರಿಗೆ ಸಾಕಷ್ಟು ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿದ್ವು. ನಮ್ಮ ಮನೆಯಲ್ಲಿ ಇದೇ ವಾತಾವರಣ ಇತ್ತು. ಹಾಗಾಗಿ ನನಗೆ ಇದ್ರ ಬಗ್ಗೆ ಇಷ್ಟು ಗೊತ್ತಿದೆ. ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಎಲ್ಲರಿಗೂ ಮತ್ತೊಂದು ಸಲ ಹೊಸ ವರ್ಷದ ಶುಭಾಶಯಗಳು. ಹಿಂದೂ ಮತ್ತು ಇಂಗ್ಲೀಷ್ ಎರಡನ್ನೂ ಹೇಳಿದ್ದೀನಿ ಇವಾಗಲೇ.